ದೊಡ್ಡದಾಗಿದ್ರೆ ಆಹಾರ ಸುರಕ್ಷಿತ ಅಂತ ಗ್ಯಾರಂಟಿ ಇದೆಯಾ? ಸ್ಟಾರ್ ಹೋಟೆಲ್ ಅಂದ್ರೆ ಕಲಬೆರಕೆ ಇರಲ್ಲ ಅಂತ ಹೇಳಬಹುದಾ? ಆಹಾರ ಸುರಕ್ಷತೆ ಅನ್ನೋದು ಕೇವಲ ರಸ್ತೆ ಬದಿಯ ಸಣ್ಣ ಅಂಗಡಿಗಳ ಸಮಸ್ಯೆನಾ? ಹಾಗಾದ್ರೆ ಕರ್ನಾಟಕದಲ್ಲಿ ನಡೀತಾ ಇರೋ ಆಹಾರ ಸುರಕ್ಷತಾ ಕಾರ್ಯಾಚರಣೆಗಳಿಗೂ ತುಕಾರಾಂ ಮುಂಡೆಯವರ ಕಟ್ಟುನಿಟ್ಟಿನ ಕಾರ್ಯವೈಖರಿಗೂ ಏನ್ ಸಂಬಂಧ? ಹಾಗೆ ಕರ್ನಾಟಕಕ್ಕೂ ಇಂತಹ ಕಟ್ಟುನಿಟ್ಟಿನ ಅಧಿಕಾರಿಗಳು ಬೇಕಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಕೆಲವರು ಆಗಾಗ ಹೊರಗಡೆ ಊಟ ಮಾಡ್ತಾರೆ, ಹೋಟೆಲ್ಗೆ ಹೋಗ್ತಾರೆ, ರೆಸ್ಟೋರೆಂಟ್ಗಳಿಗೆ ಹೋಗ್ತಾರೆ, ಹಾಸ್ಟೆಲ್, PG, ಕ್ಯಾಂಟೀನ್ಗಳಲ್ಲಿ ಊಟ ಮಾಡೋರು ಇರ್ತಾರೆ. ಆದರೆ ಒಂದು ಪ್ರಶ್ನೆ ಮಾತ್ರ ಬಹಳ ಸಲ ಕೇಳೋದಿಲ್ಲ: ನಾವು ತಿಂತಾ ಇರೋ ಆಹಾರ ನಿಜವಾಗ್ಲೂ ಸುರಕ್ಷಿತ ಆಗಿದೆಯಾ? ಹೋಟೆಲ್ ದೊಡ್ಡದಾಗಿದ್ರೆ ಆಹಾರ ಸುರಕ್ಷಿತ ಅಂತ ಗ್ಯಾರಂಟಿ ಇದೆಯಾ? ಸ್ಟಾರ್ ಹೋಟೆಲ್ ಅಂದ್ರೆ ಕಲಬೆರಕೆ ಇರಲ್ಲ ಅಂತ ಹೇಳಬಹುದಾ? ಅಥವಾ ಆಹಾರ ಸುರಕ್ಷತೆ ಅನ್ನೋದು ಕೇವಲ ರಸ್ತೆ ಬದಿಯ ಸಣ್ಣ ಅಂಗಡಿಗಳ ಸಮಸ್ಯೆನಾ? ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಆಹಾರ ಸುರಕ್ಷತಾ ತಪಾಸಣೆಗಳು ಈ ಪ್ರಶ್ನೆಗಳನ್ನ ಮತ್ತೆ ಮುನ್ನೆಲೆಗೆ ತರ್ತಾ ಇವೆ. ಆರೋಗ್ಯ ಸಚಿವ UT ಖಾದರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಆಹಾರ ಸುರಕ್ಷತಾ ತಪಾಸಣೆಗಳು ತೀವ್ರವಾಗ್ತಾ ಇದೆ. ಬೆಂಗಳೂರು ಸೇರಿದ ಹಾಗೆ ಅನೇಕ ಕಡೆ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಗೋದಾಮುಗಳು ಹಾಗೆ ಇತರ ಆಹಾರ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಿದ್ದಾರೆ. ಕೆಲವು ಕಡೆ ಅವಧಿ ಮೀರಿದ ಆಹಾರ, ಮಾಂಸ, ಹಾಲು, ಫಂಗಸ್ ಹಿಡಿದ ಆಹಾರ ಹಾಗೆ ಸ್ವಚ್ಛತೆಯ ಕೊರತೆ ಪತ್ತೆಯಾಗಿದೆ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಕೃತಕ ಪನ್ನೀರನ್ನ ಕರ್ನಾಟಕದಲ್ಲಿ 1 ವರ್ಷದ ಅವಧಿಗೆ ನಿಷೇಧ ಮಾಡೋ ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರದ ಒಬ್ಬ IAS ಅಧಿಕಾರಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದ್ದಾರೆ. ಅವರ ಹೆಸರು ತುಕಾರಾಂ ಮುಂಡೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಡೀತಾ ಇರೋ ಆಹಾರ ಸುರಕ್ಷತಾ ಕಾರ್ಯಾಚರಣೆಗಳಿಗೂ ತುಕಾರಾಂ ಮುಂಡೆಯವರ ಕಟ್ಟುನಿಟ್ಟಿನ ಕಾರ್ಯವೈಖರಿಗೂ ಏನ್ ಸಂಬಂಧ? ಹಾಗೆ ಕರ್ನಾಟಕಕ್ಕೂ ಇಂತಹ ಕಟ್ಟುನಿಟ್ಟಿನ ಅಧಿಕಾರಿಗಳು ಬೇಕಾ? ಇದ್ರ ಬಗ್ಗೆನೇ ಇವತ್ತು ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ತುಕಾರಾಂ ಮುಂಡೆ ಯಾಕೆ ಸುದ್ದಿಯಲ್ಲಿದ್ದಾರೆ ಅನ್ನೋದನ್ನ ಮೊದಲು ಹೇಳ್ತೀನಿ. ತುಕಾರಾಂ ಮುಂಡೆ ಮಹಾರಾಷ್ಟ್ರ ಕೇಡರ್ನ 2005ರ ಬ್ಯಾಚ್ನ IAS ಅಧಿಕಾರಿ. ಸುಮಾರು 21 ವರ್ಷಗಳ ಸೇವೆಯಲ್ಲಿ ಅವರ ವರ್ಗಾವಣೆಗಳ ಸಂಖ್ಯೆ ಸುಮಾರು 25 ಅಂತ ಇತ್ತೀಚಿನ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅವರನ್ನ ಬೆಂಬಲಿಸೋರು ಇದನ್ನ ಅವರ ನೇರ ಮತ್ತು ಕಟ್ಟುನಿಟ್ಟಿನ ಆಡಳಿತ ಶೈಲಿಯ ಪರಿಣಾಮ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು: ಅವರ ಪ್ರತಿಯೊಂದು ವರ್ಗಾವಣೆಯೂ ಕೇವಲ ಪ್ರಾಮಾಣಿಕತೆಯ ಕಾರಣದಿಂದಲೇ ನಡೆದಿದೆ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ವರ್ಗಾವಣೆಗೆ ಆಡಳಿತಾತ್ಮಕ ಹಾಗೆ ಇತರ ಅನೇಕ ಕಾರಣಗಳು ಕೂಡ ಇರಬಹುದು. ಆದರೂ ಪದೇ ಪದೇ ವರ್ಗಾವಣೆಗಳ ನಡುವೆ ಅವರ ಪಬ್ಲಿಕ್ ಇಮೇಜ್ ಮಾತ್ರ ಒಂದೇ ರೀತಿಯಾಗಿದೆ. ನಿಯಮದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದ ಅಧಿಕಾರಿ. ಈಗ ಅವರು ಮಹಾರಾಷ್ಟ್ರದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕಮಿಷನರ್. ಹಾಗೆ ಆಹಾರ ಸುರಕ್ಷತೆಯ ವಿಚಾರದಲ್ಲಿ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕ್ರ್ಯಾಕ್ ಡೌನ್ ನಡೀತಾ ಇದೆ. ಜುಲೈ 31ರ ತನಕ ಅವರ ಇಲಾಖೆಯಿಂದ ಸುಮಾರು 3,000 ಇನ್ಸ್ಪೆಕ್ಷನ್ಸ್, ಸುಮಾರು 55 ಕೋಟಿ ಮೌಲ್ಯದ ವಸ್ತುಗಳ ವಶಪಡಿಸಿಕೊಳ್ಳುವಿಕೆ ಹಾಗೆ 165 ಸಂಸ್ಥೆಗಳ ಲೈಸೆನ್ಸ್ ಸಸ್ಪೆನ್ಷನ್ ನಡೆದಿದೆ ಅಂತ ಅವರು ಸ್ವತಃ ತಿಳಿಸಿದ್ದಾರೆ. ತುಕಾರಾಂ ಮುಂಡೆ ಅವರ ಕಾರ್ಯಾಚರಣೆಯ ಪ್ರಮುಖ ಸಂದೇಶ ಒಂದೇ: ಹೋಟೆಲ್ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ನಿಯಮ ಮಾತ್ರ ಒಂದೇ. ದೊಡ್ಡ ಫುಡ್ ಚೈನ್ಸ್ಗಳ ಕೆಲವು ಔಟ್ಲೆಟ್ಸ್ ಕೂಡ ಪರಿಶೀಲನೆಗೆ ಒಳಪಟ್ಟಿವೆ. ಕೆಲವು ಕಡೆ ಹೈಜೀನ್, ವಯಲೆನ್ಸ್, ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಹಾಗೆ ಇತರ ಉಲ್ಲಂಘನೆಗಳು ಕೂಡ ಪತ್ತೆಯಾಗಿವೆ ಅಂತ ವರದಿಯಾಗಿದೆ. ಅಂದ್ರೆ ಫುಡ್ ಸೇಫ್ಟಿ ಎನ್ಫೋರ್ಸ್ಮೆಂಟ್ ಅಂದ್ರೆ ಕೇವಲ ರಸ್ತೆ ಬದಿಯ ಅಂಗಡಿಗಳ ಮೇಲೆ ದಾಳಿ ಮಾಡೋದಲ್ಲ. 5 ಸ್ಟಾರ್ ಹೋಟೆಲ್ಗೂ, ದೊಡ್ಡ ಬ್ರ್ಯಾಂಡ್ಗೂ, ಸ್ಥಳೀಯ ರೆಸ್ಟೋರೆಂಟ್ಗೂ ಒಂದೇ ಕಾನೂನು ಅನ್ವಯವಾಗಬೇಕು ಅಂತ. ಇದು ತುಕಾರಾಂ ಮುಂಡೆ ಮಾದರಿಯಲ್ಲಿರೋ ಪ್ರಮುಖ ಅಂಶ. ಇನ್ನು ಮುಂಡೆಯವರ ಪಬ್ಲಿಕ್ ಇಮೇಜ್ ಜಾಸ್ತಿ ಆಗೋದಕ್ಕೆ ಹಾಗೆ ಯಾವ ರೀತಿಯ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಅಂತ ಹೇಳೋದಾದ್ರೆ, ಸರಳ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ರೈತ ಕುಟುಂಬದಿಂದ ಬಂದವರು, UPSC ರ್ಯಾಂಕ್ನಲ್ಲಿ 20ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. IAS ಅಧಿಕಾರಿ, ಕಠಿಣ ಆಡಳಿತದ ನಿಯಮ ಉಲ್ಲಂಘನೆ ಏನಾದರೂ ಆದರೆ ಕ್ರಮ ಕೈಗೊಳ್ಳುವ ಅವರ ಶೈಲಿ, ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಅಧಿಕಾರಿಗಳಿಗಿಂತ ಜನರ ನಡುವೆ ನೇರವಾಗಿ ಹೋಗಿ ಪರಿಶೀಲನೆಯನ್ನ ಮಾಡೋದು. ಇನ್ನು ಭ್ರಷ್ಟಾಚಾರದ ವಿರುದ್ಧದ ಅವರ ನಿಲುವು, ಅವರ ಪಬ್ಲಿಕ್ ಇಮೇಜ್ನಲ್ಲಿ ಆಂಟಿ ಕರಪ್ಷನ್ ಸ್ಟೆನ್ಸ್ ಪ್ರಮುಖವಾಗಿದೆ. ಇನ್ನು ರಾಜಕೀಯ ಒತ್ತಡಕ್ಕೆ ಮಣಿಯೋದಿಲ್ಲ ಅನ್ನೋ ಇಮೇಜ್ ಕೂಡ ಅವರ ಬೆಂಬಲಿಗರಲ್ಲಿ ದೊಡ್ಡ ಜನಪ್ರಿಯತೆಗೆ ಕಾರಣ ಆಗಿದೆ. ಇನ್ನು ಫ್ರೀಕ್ವೆಂಟ್ ಟ್ರಾನ್ಸ್ಫರ್ಸ್, 21 ವರ್ಷದಲ್ಲಿ ಸುಮಾರು 25 ಸಲ ಟ್ರಾನ್ಸ್ಫರ್ಸ್ ಆಗಿರೋ ವರದಿಯೇ ಅವರ ಹೆಸರಿನ ಜೊತೆ ಯಾವಾಗಲೂ ಚರ್ಚೆ ಆಗ್ತಾ ಇರುತ್ತೆ. ಮುಂಡೆ ಅವರು ಜಿಲ್ಲಾಧಿಕಾರಿ, ಮಹಾನಗರ ಪಾಲಿಕೆ ಆಯುಕ್ತ ಹಾಗೆ ವಿವಿಧ ರಾಜ್ಯ ಸರ್ಕಾರದ ಇಲಾಖೆಗಳ ಹಿರಿಯ ಆಡಳಿತ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೋಲಾಪುರ್ ಕಲೆಕ್ಟರ್ ಆಗಿದ್ದಂಥ ಟೈಮ್ನಲ್ಲಿ ಜಲ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡಿದ್ರು.
ಜಲಯುಕ್ತ ಶಿವರ್ ಕಾರ್ಯಕ್ರಮದ ಮೂಲಕ ನೂರಾರು ಗ್ರಾಮಗಳನ್ನ ಟ್ಯಾಂಕರ್ ಅವಲಂಬನೆಯಿಂದ ಹೊರತರುವ ಪ್ರಯತ್ನಗಳಿಗೆ ಅವರ ಆಡಳಿತಕ್ಕೆ ಶ್ರೇಯಸ್ಸು ಕೊಡಲಾಗಿದೆ. ಆ ಕಾರಣದಿಂದಾನೇ ಅವರಿಗೆ ವಾಟರ್ ಮ್ಯಾನ್ ಆಫ್ ಮಹಾರಾಷ್ಟ್ರ ಅನ್ನೋ ಹೆಸರು ಕೂಡ ಬಂದಿತ್ತು. ಮುಂಡೆ ಅವರ ಕಠಿಣ ಕಾರ್ಯಶೈಲಿಯಿಂದ ಜನರು ಹಾಗೆ ಸಾಮಾಜಿಕ ಮಾಧ್ಯಮದಲ್ಲಿ ಅವರನ್ನ IAS ಸಿಂಘಂ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಮುಂಡೆ ಸ್ವತಃ ಆ ಹೆಸರನ್ನ ಒಪ್ಪಲಿಲ್ಲ. ಇತ್ತೀಚಿನ ಸಂದರ್ಶನಗಳಲ್ಲೂ ಕೂಡ ತಾವು ಸಿಂಘಂ ಅಲ್ಲ, ತಮ್ಮ ಕರ್ತವ್ಯವನ್ನ ಮಾಡ್ತಾ ಇರೋ ಸರ್ಕಾರಿ ಅಧಿಕಾರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಈಗ ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲೂ ಇತ್ತೀಚೆಗೆ ಆಹಾರ ಸುರಕ್ಷತಾ ವಿಚಾರದಲ್ಲಿ ಸರ್ಕಾರದ ಗಮನ ಜಾಸ್ತಿಯಾಗಿದೆ. ರಾಜ್ಯಾದ್ಯಂತ 1849 ಆಹಾರ ಸಂಸ್ಥೆಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು 2400ಕ್ಕೂ ಹೆಚ್ಚು ಆಹಾರ ಮಾದರಿಗಳನ್ನು ಪ್ರಯೋಗಾಲಯ ಪರೀಕ್ಷೆಗೆ ಕಳಿಸಲಾಗಿದೆ. ಬೆಂಗಳೂರು ಸೇರಿದ ಹಾಗೆ ಅನೇಕ ಕಡೆ ದೊಡ್ಡ ಹೋಟೆಲ್ಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಅವಧಿ ಮೀರಿದ ಆಹಾರ ಹಾಗೆ ಸ್ವಚ್ಛತೆಯ ಕೊರತೆಯಂತಹ ಗಂಭೀರ ಉಲ್ಲಂಘನೆಗಳು ಕೂಡ ಪತ್ತೆಯಾಗಿವೆ. ಅಂದ್ರೆ ಕರ್ನಾಟಕದಲ್ಲೂ ಈಗ ಒಂದು ಸಂದೇಶ ಹೋಗ್ತಾ ಇದೆ, ಹೋಟೆಲ್ ದೊಡ್ಡದು ಅನ್ನೋ ಕಾರಣಕ್ಕೆ ತಪಾಸಣೆಯಿಂದ ವಿನಾಯಿತಿ ಇಲ್ಲ ಅನ್ನೋದು ಒಂದೊಳ್ಳೆ ಬೆಳವಣಿಗೆ. ಹಾಗೆ ಪನ್ನೀರ್ ವಿಚಾರ ಇಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಕೃತಕ ಪನ್ನೀರ್ ವಿರುದ್ಧ 1 ವರ್ಷದ ನಿಷೇಧದ ಕ್ರಮವನ್ನ ಕೈಗೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಕೇವಲ ಪನ್ನೀರ್ ಮಾತ್ರ ಅಲ್ಲ, ಗ್ರಾಹಕರಿಗೆ ಏನು ಮಾರ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಸ್ಪಷ್ಟವಾಗಿದೆಯಾ? ಹಾಲಿನಿಂದ ತಯಾರಾದ ನಿಜವಾದ ಪನ್ನೀರ್ ಮತ್ತು ಅದರ ಬದಲಿಗೆ ಬಳಸೋ ನಾನ್ ಡೈರಿ ಉತ್ಪನ್ನಗಳ ಮಧ್ಯೆ ವ್ಯತ್ಯಾಸ ಇದೆ. ಹೀಗಾಗಿ ಆಹಾರದ ಗುಣಮಟ್ಟದ ಜೊತೆಗೆ ಸರಿಯಾದ ಲೇಬಲಿಂಗ್ ಹಾಗೇನೆ ಕನ್ಸ್ಯೂಮರ್ ಅವೇರ್ನೆಸ್ ಕೂಡ ಬಹಳ ಇಂಪಾರ್ಟೆಂಟ್. ಜನ ಹಣ ಕೊಟ್ಟು ಏನ್ ಖರೀದಿ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋ ಹಕ್ಕು ಅವರಿಗಿದೆ. ಹಾಗಾದ್ರೆ ಕರ್ನಾಟಕಕ್ಕೆ ತುಕಾರಾಂ ಮುಂಡೆ ಬೇಕಾ ಅನ್ನೋ ಪ್ರಶ್ನೆ ಬಂದ್ರೆ, ಕರ್ನಾಟಕಕ್ಕೆ ಒಬ್ಬ ತುಕಾರಾಂ ಮುಂಡೆ ಬೇಕಾ ಅಥವಾ ತುಕಾರಾಂ ಮುಂಡೆ ಅವರಂತಹ ಕಾರ್ಯಶೈಲಿ ಹೊಂದಿರೋ ಅಧಿಕಾರಿಗಳು ಬೇಕಾ ಅಂತ ಬಂದ್ರೆ, ನನ್ನ ಪ್ರಕಾರ ಎರಡನೇ ಪ್ರಶ್ನೆಯೇ ಇಲ್ಲಿ ಮುಖ್ಯ. ಯಾಕೆಂದ್ರೆ ಒಬ್ಬ ಅಧಿಕಾರಿ 100 ದಾಳಿ ಮಾಡಿದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆ ಅಧಿಕಾರಿ ನಾಳೆ ವರ್ಗಾವಣೆಯಾದ್ರೆ ಮತ್ತೆ ವ್ಯವಸ್ಥೆ ಹಳೆ ಸ್ಥಿತಿಗೆ ಹೋಗ್ಬಾರ್ದಲ್ವಾ? ಸೊ ನಮಗೆ ಬೇಕಾಗಿರೋದು ಒಬ್ಬ ಹೀರೋ ಆಫೀಸರ್ ಅಲ್ಲ, ಹೀರೋಯಿಕ್ ಸಿಸ್ಟಮ್. ಆ ವ್ಯವಸ್ಥೆ ಹೇಗಿರಬೇಕು? ಮೊದಲನೇದು ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್. ಹೋಟೆಲ್ಗೆ ಅಧಿಕಾರಿಗಳು ಯಾವಾಗ ಬರ್ತಾರೆ ಅನ್ನೋದು ಮೊದಲೇ ಗೊತ್ತಾಗ್ಬಿಟ್ರೆ ನಿಜವಾದ ಪರಿಶೀಲನೆ ಮಾಡೋದು ಕಷ್ಟ. ಹೀಗಾಗಿ ರಿಸ್ಕ್ ಬೇಸ್ಡ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಅತ್ಯಗತ್ಯ. ಇನ್ನು ಎರಡನೇದು ಲ್ಯಾಬೋರೇಟರಿ ಟೆಸ್ಟಿಂಗ್. ಅಡುಗೆ ಮನೆ ನೋಡಿದ್ರೆ ಮಾತ್ರ ಆಹಾರ ಸುರಕ್ಷಿತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಗತ್ಯ ಇರೋ ಕಡೆ ಸ್ಯಾಂಪಲ್ ತಗೋಬೇಕು, ಲ್ಯಾಬ್ ಪರೀಕ್ಷೆಯನ್ನ ಮಾಡಬೇಕು. ರಿಸಲ್ಟ್ ಆಧಾರದಲ್ಲಿ ಕಾನೂನುಬದ್ಧ ಕ್ರಮ ತೆಗೆದುಕೊಳ್ಬೇಕು. ಮೂರನೇದು ರಿಪೀಟ್ ಅಫೆಂಡರ್ಸ್ ಮೇಲೆ ನಿರಂತರವಾಗಿ ನಿಗಾ ಇಡೋದು. ಒಮ್ಮೆ ತಪ್ಪು ಮಾಡಿದ ಸಂಸ್ಥೆಗೆ ಕ್ರಮ ತೆಗೆದುಕೊಳ್ತಾರೆ, ಆದರೆ ಅದೇ ತಪ್ಪು ಮತ್ತೆ ಮತ್ತೆ ನಡೆದ್ರೆ ಅಂತಹ ಸಂಸ್ಥೆಗಳ ಮೇಲೆ ಇನ್ನಷ್ಟು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇರಬೇಕು. ಇನ್ನು ನಾಲ್ಕನೇದು ಪಬ್ಲಿಕ್ ಕಂಪ್ಲೇಂಟ್ಸ್, ಅಂದ್ರೆ ಜನರ ದೂರುಗಳು ಆಹಾರ ಸುರಕ್ಷತಾ ವ್ಯವಸ್ಥೆಯ ದೊಡ್ಡ ಭಾಗವಾಗಬಹುದು. ಮಂಗಳೂರಿನಲ್ಲಿ ಗ್ರಾಹಕರ ದೂರಿನ ಆಧಾರದ ಮೇಲೇನೆ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಿರೋದು ವರದಿಯಾಗಿದೆ. ಅಂದ್ರೆ ಸರ್ಕಾರ ಮಾತ್ರ ಎಲ್ಲವನ್ನೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ, ಜನರು ಕೂಡ ವಾಚ್ ಡಾಗ್ ಆಗಬೇಕಾಗತ್ತೆ. ಅಧಿಕಾರಿಗೆ ಸ್ವಾತಂತ್ರ್ಯ ಬೇಕಾ ಅನ್ನೋ ವಿಷಯ ಬಂದ್ರೆ ಖಂಡಿತ ಬೇಕು, ಆದರೆ ಅದೇ ಸಮಯದಲ್ಲಿ ಅಕೌಂಟೇಬಿಲಿಟಿ ಕೂಡ ಇರಬೇಕು. ಒಬ್ಬ ಅಧಿಕಾರಿ ನಿಯಮ ಜಾರಿಗೆ ತರಬೇಕು ಅಂತಂದ್ರೆ ಅವರಿಗೆ ಕೆಲಸ ಮಾಡೋ ವೃತ್ತಿಪರ ಸ್ವಾತಂತ್ರ್ಯ ಇರಬೇಕು. ಹಾಗೇನೆ ಅವರ ಕ್ರಮಗಳು ಕಾನೂನು ಮತ್ತು ಪ್ರಕ್ರಿಯೆಯ ಒಳಗಡೆ ಇರಬೇಕು. ಹೀಗಾಗಿ ನಮಗೆ ಬೇಕಾಗಿರೋದು ಇಂಡಿಪೆಂಡೆಂಟ್ ಅಡ್ಮಿನಿಸ್ಟ್ರೇಷನ್ ಪ್ಲಸ್ ಅಕೌಂಟೇಬಿಲಿಟಿ ಪ್ಲಸ್ ಟ್ರಾನ್ಸ್ಪರೆಂಟ್ ಎನ್ಫೋರ್ಸ್ಮೆಂಟ್. ಇದು ಯಾವುದೇ ಪಕ್ಷದ ಪರ ಅಥವಾ ವಿರೋಧದ ವಿಷಯ ಅಲ್ಲ, ಇದು ಜನರ ಆರೋಗ್ಯದ ವಿಚಾರ. ತುಕಾರಾಂ ಮುಂಡೆ ಅವರ 25 ವರ್ಗಾವಣೆಗಳಿಂದ ಏನನ್ಸುತ್ತೆ ಅಂತಂದ್ರೆ, ಮತ್ತೊಂದು ಮುಖ್ಯವಾದ ವಿಚಾರ ಇದು. ಒಬ್ಬ ಅಧಿಕಾರಿಗೆ ಪದೇ ಪದೇ ವರ್ಗಾವಣೆ ಆಗ್ತಾ ಇದ್ರೆ ಅವರು ಒಂದು ಇಲಾಖೆಯಲ್ಲಿ ದೀರ್ಘಕಾಲ ಕೆಲಸ ಮಾಡಿ ಸಿಸ್ಟಮ್ ಸುಧಾರಿಸೋ ಅವಕಾಶ ಕಮ್ಮಿ ಆಗಬಹುದು. ಹೀಗಾಗಿ ವರ್ಗಾವಣೆ ಮಾಡಬಾರ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ವರ್ಗಾವಣೆ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು. ಹಾಗೆ ಅಧಿಕಾರಿಯ ಕೆಲಸದ ಮೇಲೆ ಅದರ ಪರಿಣಾಮ ಇರಬಾರ್ದು. ಅಧಿಕಾರಿ ಬದಲಾಗಬಹುದು, ಆದರೆ ಸಿಸ್ಟಮ್ ಮುಂದುವರಿಬೇಕಲ್ವಾ? ಇದೇ ಒಳ್ಳೆ ಆಡಳಿತ. ಸೊ ಕರ್ನಾಟಕದ ಮುಂದೆ ಈಗ ಇರೋ ಸವಾಲು ಏನಂತಂದ್ರೆ, ಕರ್ನಾಟಕದಲ್ಲಿ ಆಹಾರ ಸುರಕ್ಷತೆಯ ಬಗ್ಗೆ ದಾಳಿ ನಡೀತಾ ಇದೆ. ಹೋಟೆಲ್ಗಳು ಪರಿಶೀಲನೆ ಆಗ್ತಾ ಇವೆ, ಮಾದರಿಗಳನ್ನ ಲ್ಯಾಬ್ಗೆ ಕಳಿಸ್ತಾ ಇದ್ದಾರೆ, ಪನ್ನೀರ್ ಬಗ್ಗೆ ಕ್ರಮ ಬಂದಿದೆ. ಆದರೆ ಇದು 1 ತಿಂಗಳ ಡ್ರೈವ್ ಆಗಿ ಮುಗಿಬಾರ್ದು. ಇದೇ ದೊಡ್ಡ ಸವಾಲು. ಯಾಕೆಂದ್ರೆ 1 ವಾರದ ರೇಡ್ನಿಂದ ಫುಡ್ ಸೇಫ್ಟಿ ಕಲ್ಚರ್ ಬದಲಾಗೋದಿಲ್ಲ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಕ್ಯಾಟಗರಿಯ ಫುಡ್ ಬಿಸ್ನೆಸ್ನಲ್ಲಿ ನಿರಂತರ ಮಾನಿಟರಿಂಗ್ ಬೇಕು. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಕರ್ನಾಟಕಕ್ಕೆ ತುಕಾರಾಂ ಮುಂಡೆ ಬೇಕಾ ಅನ್ನೋ ಪ್ರಶ್ನೆ ಬಂದರೆ ಒಬ್ಬ ವ್ಯಕ್ತಿಯ ರೂಪದಲ್ಲ, ಆದರೆ ಅವರ ಕಾರ್ಯಶೈಲಿಯಲ್ಲಿರೋ ಕೆಲವು ಪ್ರಮುಖ ಅಂಶಗಳು
ಖಂಡಿತ ಬೇಕು. ನಿಯಮ ಎಲ್ರಿಗೂ ಒಂದೇ ಆಗಬೇಕು. ದೊಡ್ಡ ಹೋಟೆಲ್ಗೂ, ಸಣ್ಣ ಅಂಗಡಿಗೂ, ದೊಡ್ಡ ಬ್ರ್ಯಾಂಡ್ಗೂ ಹಾಗೆ ಸ್ಥಳೀಯ ವ್ಯಾಪಾರಿಗೂ ಒಂದೇ ಫುಡ್ ಸ್ಟ್ಯಾಂಡರ್ಡ್ ಇರಬೇಕು. ದಾಳಿ ಮಾಡಿದಾಗ ಮಾತ್ರ ಅಲ್ಲ, ಪ್ರತಿದಿನ ನಿಯಮ ಪಾಲನೆಯಾಗುವಂತಹ ವ್ಯವಸ್ಥೆ ಬೇಕು. ಯಾಕಂದ್ರೆ ಆಹಾರ ಸುರಕ್ಷತೆ ಅಂದ್ರೆ ಕೇವಲ ಹೋಟೆಲ್ ಉದ್ಯಮದ ವಿಚಾರ ಅಲ್ಲ, ಇದು ವಿದ್ಯಾರ್ಥಿಯ ಊಟದ ವಿಚಾರ, ಕುಟುಂಬದ ಆರೋಗ್ಯದ ವಿಚಾರ, ಮಕ್ಕಳ ಆರೋಗ್ಯದ ವಿಚಾರ, ಪ್ರತಿಯೊಬ್ಬ ಗ್ರಾಹಕನ ಹಕ್ಕಿನ ವಿಚಾರ. ಕರ್ನಾಟಕಕ್ಕೆ ಬೇಕಾಗಿರೋದು ಒಬ್ಬ ಸಿಂಘಂಗಾಗಿ ಕಾಯುವಂತಹ ವ್ಯವಸ್ಥೆ ಅಲ್ಲ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಆಹಾರ ಸಂಸ್ಥೆಯ ಮೇಲೂ ಕಾನೂನು ಸಮಾನವಾಗಿ ಜಾರಿಯಾಗುವಂತಹ ವ್ಯವಸ್ಥೆ. ತುಕಾರಾಮ್ ಮುಂಡೆ ಅವರ ಕಥೆ ನಮಗೆ ತೋರಿಸ್ಕೊಡೋದು ಒಂದೇ. ಅಧಿಕಾರಿ ಕಠಿಣವಾಗಿರೋದು ಮುಖ್ಯ, ಆದರೆ ಅದಕ್ಕಿಂತಲೂ ಮುಖ್ಯ ವ್ಯವಸ್ಥೆಯೇ ಕಠಿಣವಾಗಿರಬೇಕು ಅನ್ನೋದು. ಅಧಿಕಾರಿ ಬದಲಾದ್ರೂ, ಸರ್ಕಾರ ಬದಲಾದ್ರೂ, ಆಡಳಿತ ಮುಂದುವರೆದ್ರೂ ಜನರ ತಟ್ಟೆಯಲ್ಲಿರುವಂತಹ ಆಹಾರ ಸುರಕ್ಷಿತವಾಗಿರಬೇಕು. ಅದೇ ನಿಜವಾದ ಗುಡ್ ಗವರ್ನೆನ್ಸ್, ಅದೇ ನಿಜವಾದ ಫುಡ್ ಸೇಫ್ಟಿ, ಹಾಗೆ ಅದೇ ಕರ್ನಾಟಕಕ್ಕೆ ಈಗ ಬೇಕಾಗಿರುವಂತಹ ಬದಲಾವಣೆ. ಸೊ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.